ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಸಾರಿ, ನಾನು ತುಂಬ ದಿನದಿಂದ ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಪ್ರಿಷಾ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿ ಹೋಗಿದೆ. ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಪ್ರಿಷಾಗೆ ಈ ಜೂನ್ 26ಗೆ ಅವಳಿಗೆ 2 ಇಯರ್ಸ್ ಆಗುತ್ತೆ. ಸೊ ಬರ್ಡೇಗೆ ಹಾಗೆ ಅವಳು ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿ ಶಾಪಿಂಗ್ಗೆ ಅಂತ ಹೋಗಿದ್ವಿ. ಪ್ರಿಷಾಗೆ ಯಾವಾಗಲೂ ನಾನು ಡ್ರೆಸ್ಗಳನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಸಾಫ್ಟಾಗಿರಬೇಕು ಆ ಥರ ಡ್ರೆಸ್ಗಳನ್ನೇ ಅವಳಿಗೆ ನಾನು ತೊಗೊಳ್ಳೋದು. ಹಾಗೆ ಅದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಥರನೂ ಇರಬೇಕು, ಆ ಥರ ನೋಡಿ ತೊಗೊಳ್ತೀನಿ. ಪ್ರಿಷಾಗೆ ನಾವು ಯಾವಾಗೆಲ್ಲ ಔಟಿಂಗ್ ಅಥವಾ ಶಾಪಿಂಗ್ ಅಥವಾ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವೋ ಆವಾಗ ಸೂಪರ್ ಆ್ಯಕ್ಟಿವ್ ಆಗಿರ್ತಾಳೆ. ಅದರಲ್ಲೂ ಅಲ್ಲಿ ಕ್ರೌಡ್ ಇಲ್ಲ, ಜನ ಜಾಸ್ತಿ ಇಲ್ಲ ಅಂದರೆ ಇನ್ನೂ ಆ್ಯಕ್ಟಿವ್ ಆಗಿರ್ತಾಳೆ. ಪ್ರಿಷಾ ಅಂತಲ್ಲ, ಯಾವುದೇ ಮಕ್ಕಳಾದರೂ ಅಷ್ಟೇ ಹೊರಗಡೆ ಹೋಗೋದು ಅಂದರೆ ಅವರಿಗೆ ತುಂಬಾ ಖುಷಿ. ಬೆಳಗಾಮಲ್ಲಿ ವೆಸ್ಟ್ ಸೈಡ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ಅವಳಿಗೆ ಬಟ್ಟೆನೆಲ್ಲ ಪರ್ಚೇಸ್ ಮಾಡಿದೆ. ಪ್ಯಾಂಟಲೂನ್ಸ್, ಮ್ಯಾಕ್ಸ್, ಟ್ರೆಂಡ್ಸ್ ಅಲ್ಲೆಲ್ಲ ಹೋಗಿ ನೋಡಿದ್ವಿ. ನನಗೆ ಯಾಕೋ ಅಷ್ಟೊಂದು ಲೈಕ್ ಆಗಲಿಲ್ಲ. ಸೊ ವೆಸ್ಟ್ ಸೈಡಲ್ಲಿ ನೋಡಿದ್ವಿ, ಅಲ್ಲಿಂದ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಕ್ಯಾಮ್ರಾ ಫಿಕ್ಸ್ ಮಾಡಿದಾಗ ಕ್ಯಾಮ್ರಾ ಮುಂದೆ ಬಂದು ಪ್ರಿಷಾ ಈ ಥರ ಎಲ್ಲ ಕ್ಯೂಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಪ್ರಿಷಾಗೆ ನಾನು ಯಾವ ಥರ ಎಲ್ಲ ಡ್ರೆಸ್ನ ತೊಗೊಂಡೆ ಅಂತ ಒಂದು ಸ್ಮಾಲ್ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಒಂದು ಫ್ರಾಕ್ ತೋರಿಸ್ತಾ ಇದ್ದೀನಲ್ಲ, ಈ ಫ್ರಾಕು ಆ್ಯಕ್ಚುಲಿ ಬೈ 1 get 1 ಫ್ರೀ ಇತ್ತು. 399ಗೆ 2 ಫ್ರಾಕ್ನ ಹಾಕಿದ್ರು. ಹಾಗೆ ಈ ಫ್ರಾಕ್ ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅದು ತುಂಬಾ ಸಾಫ್ಟಾಗಿದೆ. ಈಗ ರೈನಿ ಸೀಸನ್ ಆಗಿರೋದ್ರಿಂದ ಅವಳಿಗೆ ಈ ಡ್ರೆಸ್ ತುಂಬ ಬೆಚ್ಚಗಾಗುತ್ತೆ ಅಂತ ಡೈಲಿ ಯೂಸ್ಗೆ ನಾನು ಈ ಫ್ರಾಕ್ಸ್ನ ತೊಗೊಂಡೆ. ಒಂದು ಬಾದಾಮ್ ಕಲರ್ ಇದೆ ಆ್ಯಂಡ್ ಒಂದು ವೈಟ್ ಕಲರ್ ಇದೆ. ತುಂಬ ಮೆತ್ತಗಿದೆ ಈ 2 ಫ್ರಾಕ್ಸು. ಕೈಯಲ್ಲಿ ಹಿಡಿದ್ರೆ ಅಂತೂ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಫ್ರಾಕ್ ಪ್ರೈಸು 399ಗೆ 2 ಫ್ರಾಕು. ಹಾಗೆ ನೆಕ್ಸ್ಟ್ ಒಂದು ಶರ್ಟ್, ಅದಕ್ಕೆ ಬಾಟಮಾಗಿ ಒಂದು ಶಾರ್ಟ್ಸ್ನ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ತುಂಬಾ ಸ್ಮೂತಾಗಿದೆ. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. 399ಗೆ ಸೆಟ್ ಇದು. ಇದು ಕೂಡ ಅಷ್ಟೇ ಕೈಯಲ್ಲಿ ಹಿಡಿದ್ರೆ ಎಷ್ಟು ಸ್ಮೂತಾಗಿ ಮೆತ್ತಗಿದೆ ಡ್ರೆಸ್ಸು. ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ಲ, ಬ್ಲ್ಯಾಕ್ ಕಲರ್ ಟೀ ಶರ್ಟು. ಇದು ನಾನು ಬೆಳಗಾಮಲ್ಲಿ ತೊಗೊಂಡಿದ್ದಲ್ಲ, ಬೆಳಗಾಂ ಮಾಲ್ಸಲ್ಲಿ ಶಾಪಲ್ಲೆಲ್ಲ ಹುಡುಕ್ತೆ. ನನಗೆ ಅಷ್ಟು ಲೈಕ್ ಆಗಿರೋ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಅಥವಾ ಫ್ರಾಕ್ ಅವಳಿಗೆ ಸಿಗಲಿಲ್ಲ. ಸೊ ಖಾನಾಪುರ ಬಂದ ಮೇಲೆ ನಾನು ಇಲ್ಲೇ ಮಾರ್ಕೆಟ್ಗೆ ಹೋಗಿ ಒಂದು ಲೋಕಲ್ ಶಾಪಲ್ಲಿ ಹುಡುಕ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಟೀ ಶರ್ಟ್ನ ತೊಗೊಂಡ್ಬಂದೆ. ಬ್ಲ್ಯಾಕ್ ಕಲರ್ ಟೀ ಶರ್ಟ್ಗೆ 170 or 200 ಅಮೌಂಟ್ನ ಕೊಟ್ಟಿದ್ದೀನಿ. ನೆಕ್ಸ್ಟು ಒಂದು ಶಾರ್ಟ್ಸ್ನ ತೊಗೊಂಡೆ. ಇದು ಸಾಫ್ಟ್ ಜೀನ್ಸ್ ಮೆಟೀರಿಯಲ್ಲು. ಇದು ಬ್ಲ್ಯಾಕ್ ಟೀ ಶರ್ಟ್ಗೂ ಮ್ಯಾಚ್ ಆಗುತ್ತೆ. ಹಾಗೆ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಕ್ರಾಪ್ ಟಾಪ್ನ ತೊಗೊಂಡಿದ್ದೀನಿ. ಇದು ನೋಡಲಿಕ್ಕೆ ರಫ್ ಆಗಿದೆ, ಬಟ್ ಕೈಯಲ್ಲಿ ಹಿಡಿದ್ರೆ ತುಂಬಾ ಸ್ಮೂತಾಗಿದೆ. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಫ್ಯಾಷನಾಗಿ ಫೋಟೋಶೂಟ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಪ್ರಿಷಾ ಹತ್ರ ಯಾವುದು ಶಾರ್ಟ್ಸ್ ಇರಲಿಲ್ಲ, ಜಸ್ಟ್ ಅವಳ ಹತ್ರ ಪ್ಯಾಂಟ್ಸು ಹಾಗೆ ಲಾಂಗ್ ಲೆಗ್ಗಿನ್ಸ್ ಎಲ್ಲ ಇತ್ತು. ಹಾಗಾಗಿ ಈ ಶಾರ್ಟ್ಸ್ನ ತೊಗೊಂಡೆ. ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ಲ ಡ್ರೆಸ್ಸು, ಇವಳೊಂದು ಟ್ರೆಡಿಷ್ನಲ್ ಶೂಟ್ ಮಾಡಿಸೋಣ ಅಂತ ಸಿಂಪಲ್ ಹಾಗೆ ಗ್ರ್ಯಾಂಡ್ ಲುಕ್ ಆಗಿರಬೇಕು ಅಂತ ಈ ಡ್ರೆಸ್ನ ನಾನು ಚಾಯ್ಸ್ ಮಾಡಿಕೊಂಡೆ. ಹಾಗೆ ಇದು ತುಂಬಾ ಸಾಫ್ಟಾಗಿದೆ ಕೂಡ. ಮೈ ಮೇಲೆ ಹಾಕ್ಕೊಂಡ್ರೆ ಅವಳಿಗೆ ಚುಚ್ಚೋದು ಎಲ್ಲ ಆಗೋದಿಲ್ಲ. ಇದು ಮೇಲ್ಗಡೆ ಒಂದು ಟಾಪು, ಕೆಳಗೆ ಬಾಟಮ್ ಆಗಿ ಪ್ಯಾಂಟ್ ಬಂದಿದೆ ಲಾಂಗ್. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಪ್ರೈಸು 1299 ಕೊಟ್ಟಿದ್ದೀನಿ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ನೋಡಿದ ತಕ್ಷಣವೇ ತೊಗೊಂಡ್ಬಿಟ್ಟೆ. ಹಾಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ರೆಡ್ ಕಲರ್ ಕ್ರಾಪ್ ಟಾಪು, ಇದನ್ನು ಅಷ್ಟೇ ನಾನು ಮಾಲಲ್ಲಿ ತೊಗೊಂಡಿಲ್ಲ. ಇಲ್ಲೇ ಖಾನಾಪುರದಲ್ಲಿ ಆ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ತೊಗೊಂಡಿದ್ದ ಅಲ್ಲೇ ತೊಗೊಂಡೆ. ಇದು ಕೂಡ ತುಂಬಾ ಸಾಫ್ಟಾಗಿತ್ತು. ಹಾಗೆ ಅವಳದ ರೆಡ್ ಕಲರ್ ಯಾವುದೂ ಇರಲಿಲ್ಲ ಅಂತ ಈ ಶರ್ಟ್ನ ತೊಗೊಂಡೆ. ಇದಕ್ಕೂ 200 ಅಮೌಂಟ್ನ ಕೊಟ್ಟಿದ್ದೀನಿ ಅನಿಸುತ್ತೆ. ಇವೆರಡು ಪೇರಾಗಿ ಅವರು ಕಮ್ಮಿ ಮಾಡ್ಕೊಂಡು ನನಗೆ ಕೊಟ್ಟರು. ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ಲ, ಈ ಜೀನ್ಸ್ ಮೆಟೀರಿಯಲ್ ಕೋಟು, ಇದನ್ನು ನಾನು V2 ಶಾಪಲ್ಲಿ ತೊಗೊಂಡೆ. ಹಾಗೆ ಇವಳಿಗೆ ಜೀನ್ಸ್ ಮೆಟೀರಿಯಲ್ ಈ ಥರ ಡಾರ್ಕಲ್ಲಿರೋದು ಯಾವುದೂ ಇರಲಿಲ್ಲ. ಹಾಗಾಗಿ ಯಾವಾಗಾದ್ರೂ ಔಟಿಂಗ್ ಹೋದಾಗೆಲ್ಲ ಬರುತ್ತೆ ಅಂತ ಅದು ತೊಗೊಂಡೆ. ಈ ಡ್ರೆಸ್ಸು ಕೂಡ ನಾನು V2ದಲ್ಲೇ ತೊಗೊಂಡಿತ್ತು. ಇದು ಲೈಟ್ ಗ್ರೀನ್ ಕಲರ್ ಇದೆ. ಹಾಗೆ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ನೆಕ್ಸ್ಟು ಈ ಟೀ ಶರ್ಟು, ಹಾಗೆ ಇನ್ನೊಂದು ಟೀ ಶರ್ಟ್ ಇದೆ. ಆ ಟೀ ಶರ್ಟ್ ಪ್ರಿಷಾ ಹಾಕ್ಕೊಂಡಿದ್ಲು, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಈ 2 ಟೀ ಶರ್ಟ್ ಕೂಡ ನನಗೆ ವೆಸ್ಟ್ ಸೈಡಲ್ಲಿ 4000 ಡ್ರೆಸ್ ತೊಗೊಂಡಿದ್ದಕ್ಕೆ ಆಫರಲ್ಲಿ 2 ಟೀ ಶರ್ಟ್ನ ನಮಗೆ ಅವ್ರು ಕೊಟ್ಟರು. ಒಂದು ಟ್ರೆಡಿಷ್ನಲ್ ಡ್ರೆಸ್ನ ತೋರಿಸಿದ್ನಲ್ಲ, ಸಿಂಪಲ್ ಹಾಗೆ ಗ್ರ್ಯಾಂಡ್ ಲುಕ್ ಆಗಿರೋದು,
ಆ ಡ್ರೆಸ್ಸಿಗೆ ಮ್ಯಾಚಿಂಗಾಗಿ ಒಂದು ಮುತ್ತಿನ ಸರ, ಅದಕ್ಕೆ ಮ್ಯಾಚಿಂಗಾಗಿ ಮುತ್ತಿನ ಬಳೆನ ತೊಗೊಂಡು ಬಂದಿದ್ದೆ. ಶೂಟ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಡ್ರೆಸ್ಗೆ ನಾನು ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಅವಳು ಹಾಕ್ಕೊತಾಳೋ ಇಲ್ಲೋ ಅಂತ ಹೇಳಿ. ಫೋಟೋಶೂಟ್ ಮಾಡಿಸೋ ದಿನ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹೊರಟ್ವಿ. ಅವತ್ತಿನ ಒಂದು ಮಿನಿ ಲಾಗ್ನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಹೋಗಿ ಚೆಕ್ ಮಾಡಿ. ಸ್ಟುಡಿಯೋ ನೇಮ್ ಸುಭಾಷ್ ಫೋಟೋ ಸ್ಟುಡಿಯೋ ಅಂತ. ಇದು ಬೆಳಗಾಮಲ್ಲಿದೆ. ತುಂಬ ಹಳೆಯ ಸ್ಟುಡಿಯೋ, ಹಾಗೆ ತುಂಬಾ ಫೇಮಸ್ ಇರೋ ಸ್ಟುಡಿಯೋ. ತುಂಬ ಮಳೆ ಇರೋದ್ರಿಂದ ನಾವು ಔಟ್ಡೋರ್ ಶೂಟ್ನ ಪ್ರಿಫರ್ ಮಾಡಲಿಲ್ಲ. ಅವ್ರು ಕೂಡ ತುಂಬ ಮಳೆ ಇದೆ, ಔಟ್ಡೋರ್ ಶೂಟ್ ಬೇಡ ಅಂತ ಅಂದರು. ಹಾಗಾಗಿ ಇಂಡೋರ್ ಶೂಟ್ಗೆ ಎಲ್ಲರೂ ಅವರು ರೆಡಿ ಮಾಡ್ಕೊಳ್ತಾ ಇದ್ರು. ಪ್ರಿಷಾ ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾತಾಡ್ಸ್ಕೊಂತ ಆಟ ಆಡ್ತಾ ಇದ್ಲು. ಆಟ ಆಡೋದು ನೋಡಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ ಅಂತ ಅಂದ್ಕೊಂಡ್ವಿ. ಹಾಗೆ ನಾನು ಅವಳು 2 ಇಯರ್ಸ್ ಅಲ್ವಾ, ಅದಕ್ಕೆ 2 ಅನ್ನೋ ಒಂದು ಬಲೂನ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಅಲ್ಲಿ ಅದನ್ನು ಬ್ಲೋ ಮಾಡುವಾಗ ಏರ್ ತುಂಬ ಆಗಿಬಿಟ್ಟು ಅದು ಬ್ಲಸ್ಟ್ ಆಗಿಬಿಟ್ಟು ಒಡೆದೋಗ್ಬಿಡ್ತು ಬಲೂನು. ಸ್ಟುಡಿಯೋದಲ್ಲಿ ಕೂಡ ಯಾವುದೇ ರೀತಿ ನಂಬರ್ಸ್ ಇರೋವಂಥ ಕ್ರಾಪ್ಸ್ ಇರಲಿಲ್ಲ, ಹಾಗೆ ಬಲೂನ್ಸ್ ಕೂಡ ಇರಲಿಲ್ಲ. ಸೊ ನಾವು ಫ್ಯಾಮಿಲಿ ಶೂಟ್ಗೆ ಆಲ್ಮೋಸ್ಟ್ ಯಾವುದು ಕ್ರಾಪ್ನ ಯೂಸ್ ಮಾಡಲಿಲ್ಲ. ಹಾಗೆ ಫೋಟೋ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಪ್ರಿಷಾ ಯಾವ ಥರ ಎಲ್ಲ ಕೋಆಪ್ರೇಟ್ ಮಾಡ್ತಿದ್ದಾಳೆ ಅಂತ ನೋಡಿ ಸ್ಮಾಲ್ನ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಹಾಗೆ ಅವರು ಪೋಸಸ್ನೆಲ್ಲ ಹೇಳ್ಕೊಡ್ತಾಯಿದ್ರು, ಯಾವ ಥರ ತೆಗಿಬೇಕು ಫೋಟೋಸ್ ಅಂತ ಹೇಳಿಬಿಟ್ಟು. ಅವಾಗ ಪ್ರಿಷಾ ಕೈ ಹಿಡ್ಕೊತಾನೆ ಇಲ್ಲ. ಆಗ ಒಂದು ಸ್ಮೈಲ್ ಮಾಡು ಅಂತ ತುಂಬ ಹೇಳ್ತಾಯಿದ್ರು. ಅಂದರೂ ಅವಳು ಸ್ಮೈಲ್ ಮಾಡ್ತಾನೇ ಇಲ್ಲ. ನಾವೆಲ್ಲ ಅವಳಿಗೆ ಕಚುಗುಳೆ ಕೊಡೋದು ಎಲ್ಲ ಮಾಡಿ ಅವಳಿಗೆ ಸ್ಮೈಲ್ ಮಾಡಿಸ್ತಾ ಇದ್ವಿ. ಕೈ ಹಿಡ್ಕೊಂಡ ತಕ್ಷಣ ಕೈ ಬಿಡೋದು, ಹಾಗೆ ಅಲ್ಲಿಂದ ಓಡೋಗೋದು. ಅಲ್ಲಿ ಬೇರೆ ಬೇರೆ ಥರ ಎಲ್ಲ ಕ್ರಾಪ್ಸ್ ಎಲ್ಲ ಇತ್ತಲ್ಲ ಮಕ್ಳಿಗೆ ಆಟ ಆಡೋದು, ಅದನ್ನೆಲ್ಲ ತೊಗೊಂಡು ಆಟ ಆಡೋದು. ಆಮೇಲೆ ಬಾ ಈ ಕಡೆ ಇಲ್ಲಿ ನಿಂತ್ಕೋಬಾ ಅಂತ ಅಂದು ನಿಂತ್ಕೊತಾ ಇಲ್ಲ. ಮನೇಲಿ ಎಷ್ಟು ಚೆನ್ನಾಗಿ ಮಾತು ಕೇಳ್ತಾಳೆ. ಫೋಟೋಸ್ ಎಲ್ಲ ಮನೇಲಿ ತೆಗಿಯುವಾಗ ಅವಳೇ ಪೋಸ್ಟ್ ಕೊಡ್ತಾಳೆ. ಬಟ್ ಅಲ್ಲಂತೂ ಒಂದು ಸ್ವಲ್ಪನೂ ಮಾತು ಕೇಳಲೇ ಇಲ್ಲ. ಅವರಿಗೆಲ್ಲ ಸಾಕಾಗಿ ಹೋಗ್ಬಿಡ್ತು. ಹಾಗೆ ಅವರೆಲ್ಲ ಹೇಳಿದರು, ಬೇರೆ ಮಕ್ಕಳು ಅಷ್ಟೇ ಮೇಡಮ್, ಇಷ್ಟೇ ಕಾಡಿಸ್ತಾರೆ, ತುಂಬಾ ಸತಾಯಿಸ್ತಾರೆ. ಬಟ್ ಇವಳು ಅಳ್ತಾ ಇಲ್ಲ, ಸುಮ್ಮನೆ ಸತಾಯಿಸ್ತಾ ಇದ್ದಾಳಷ್ಟೇ. ಬೇರೆ ಮಕ್ಕಳೆಲ್ಲ ತುಂಬಾ ಅಳ್ತಾರೆ ಅಂತ ಹೇಳ್ತಾ ಇದ್ರು. ಬ್ಲ್ಯಾಕ್ ಡ್ರೆಸ್ಸಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ನೆಕ್ಸ್ಟು ಟ್ರೆಡಿಷ್ನಲ್ ಥೀಮಲ್ಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿರೋ ಒಂದು ಸೆಟಪ್ನ ಅವರು ಹಾಕಿದರು. ಈ ಡ್ರೆಸ್ ಹಾಕ್ಸ್ಕೊಳ್ಳೋಕ್ಕೆ ಅವಳು ತುಂಬಾ ಕಾಡಿಸಿದ್ಲು. ಆ ಬ್ಲ್ಯಾಕ್ ಟಿ ಶರ್ಟ್ ಮತ್ತು ಶಾರ್ಟ್ಸ್ನ ತೆಗಿಯೋಕ್ಕೆ ರೆಡಿ ಇಲ್ಲ. ಅದರೊಳಗೆ ತುಂಬಾ ಕಂಫರ್ಟಬಲಾಗಿ ಇತ್ತಲ್ವ, ಸೊ ಅವಳು ತೆಗಿಯೋಕ್ಕೆ ರೆಡಿ ಆಗಲಿಲ್ಲ. ಅದು ಇದು ತೋರಿಸೋದು, ಚಾಕ್ಲೇಟ್ ಕೊಡೋದು, ಏನೇನೋ ಮಾಡಿಬಿಟ್ಟು ಆ ಡ್ರೆಸ್ನ ತೆಗೆದು ಈ ಡ್ರೆಸ್ನ ಹಾಕಿದ್ವಿ. ನೀವು ನೋಡ್ಬೋದು ಅವಳು ಇಲ್ಲಿ ಎಷ್ಟು ಕಾಡಿಸ್ತಾ ಇದ್ದಾಳೆ ನಮಗೆ ಅಂತ. ನಿಂತ್ಕೊ ಅಂದರೆ ಒಂದು ಕಡೆ ನಿಂತ್ಕೊತಾ ಇಲ್ಲ. ಎಲ್ಲ ಫ್ಲವರ್ ಇಟ್ಕೊ ನಿಂತ್ಕೊ ಅಂದರೂ ನಿಂತ್ಕೊತಾ ಇಲ್ಲ. ಅವ್ರ ಪಪ್ಪ ಆ ಕಡೆ ನೋಡೋದ್ರೆ ಸಾಕು, ಮತ್ತು ಅವ್ರ ಕಡೆಯೇ ಹೋಗೋದು, ಅವ್ರ ಹಿಂದೆ ಸುತ್ತೋದು ಮಾಡ್ತಾ ಇದ್ಲು. ಅಲ್ಲಿ ಕೆಲವೊಂದು ನಾನು ಐಟಮ್ಸ್ನ ಹೊರಗಡೆ ಬ್ಯಾಗಿನ ತೆಗೆದಿಟ್ಟಿದ್ದೆ, ಅದನ್ನೆಲ್ಲ ನನ್ನ ಕೈಗೆ ತಂದು ಕೊಡೋದು, ಹೀಗೆ ತುಂಬಾ ಕಾಡಿಸಿದ್ಲು. ನೀವು ನೋಡ್ತಿರ್ಬೋದು ಅವಳು ಎಷ್ಟು ಕಾಡಿಸ್ತಾ ಇದ್ದಾಳೆ ಅಂತ. ನಗು ಅಂದರೆ ನಗ್ತಾ ಇಲ್ಲ. ಬಾಯಲ್ಲಿ ಬೆಳ್ಳಿ ಇಟ್ಕೊಳ್ಳೋದು ಅಥವಾ ಫ್ಲವರ್ಸ್ನೆಲ್ಲ ಕಿತ್ತು ಹಾಕೋದು, ಈ ಥರನೇ ಮಾಡ್ತಾ ಇದ್ಲು. ಹಾಗೆ ಅಲ್ಲಿ ಕುತ್ಕೊಂತಿರ್ಲಿಲ್ಲ, ಹಂಗೆ ಓಡೋಗ್ತಿದ್ಲು. ಅವ್ರ ಪಪ್ಪ ಕರ್ಕೊಂಬಂದು ನಿಲ್ಸೋದು ಮಾಡ್ತಾಯಿದ್ರು. ಆಮೇಲೆ ಅವ್ರ ಡ್ರೆಸ್ ಸರಿ ಮಾಡೋದು, ಇದರಲ್ಲೇ ಅವ್ರ ಪಪ್ಪ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ರು. ನನ್ನ ಹತ್ರನೂ ಬರ್ತಾಯಿಲ್ಲ, ಅವ್ರ ಪಪ್ಪನೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಹೀಗೆ ಮಾಡಿ ಎಲ್ಲ ಫೋಟೋಶೂಟ್ನ ಮಾಡ್ಕೊಂಡ್ವಿ. ಬಟ್ ನಾನು ಒಂದು 3-4 ಡ್ರೆಸ್ನ ತೊಗೊಂಡು ಹೋಗಿದ್ದೆ. ಬಟ್ ಅವಳು ನಮ್ಮ ಪೇಷನ್ಸ್ನೆಲ್ಲ ಫುಲ್ ಕೊಲ್ಯಾಪ್ಸ್ ಮಾಡಿಬಿಟ್ಲು. ಲಾಸ್ಟಿಗೆ ಸಾಕಾಗಿ ಹೋಗ್ಬಿಡ್ತು ನಮಗೆ. ಆಲ್ಮೋಸ್ಟ್ ನಾವು ಅಲ್ಲಿಗೆ ರೀಚ್ ಆದಾಗ 11 o'clock ಆಗಿತ್ತು. 11:30ಇಂದ ನಮಗೆ ಫೋಟೋಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟ್ ನಾವು 2:30 2:45 ಹಾಗೆ ಅನಿಸುತ್ತೆ ಹೊರಗಡೆ ಬಂದಿದ್ದು. ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಹಶ್ವಾಗಿ ಹೋಗ್ಬಿಟ್ಟಿತ್ತು. ನೋಡಿ ಎಷ್ಟು ಕಾಡಿಸ್ತಾ ಇದ್ದಾಳೆ ಅವ್ರ ಪಪ್ಪಗೆ ಅಂತ. ಅವ್ರ ಪಪ್ಪ ಅಂತೂ ನೆಕ್ಸ್ಟ್ ಇಯರಿಂದ ನಾನಂತೂ ಬರಲ್ಲ, ನೀವಿಬ್ಬರೇ ಬಂದು ಫೋಟೋ ತೆಗೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಫಸ್ಟ್ ಇಯರ್ ಫೋಟೋಶೂಟ್ಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ಸೊ ಹಾಗಾಗಿ ನಾವಲ್ಲಿ 4 to 5 ಡ್ರೆಸ್ಸಸ್ನ ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿಸಿದ್ವಿ ಇದೇ ಸ್ಟುಡಿಯೋದಲ್ಲಿ. ಬಟ್ ಈ ಸಲ ಅಂತೂ 2 ಡ್ರೆಸ್ಸಿಗೆ ನಮಗೆ ಸಾಕು ಮಾಡಿಬಿಟ್ಲು. ಅವಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ನಾವು ವಾಪಸ್ ಬರುವಾಗ ಕಾರಲ್ಲೇ ಹಾಗೆ ಮಲ್ಕೊಂಡ್ಬಿಟ್ಲು. ಹಾಗೆ ನಾವು ಆನ್ ದ ವೇ ಬರ್ತಾನೆ ಊಟ ಮಾಡಿಕೊಂಡು ಹೊರಟ್ವಿ. ಫೋಟೋಸ್ ಎಲ್ಲನೂ ಎಡಿಟ್ ಮಾಡಿ ಕೊಡಲಿಕ್ಕೆ 3 to 4 days ಆಗುತ್ತೆ ಅಂತ ಹೇಳಿದರು. ಸೊ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫೋಟೋಸ್ ಎಲ್ಲನೂ. ಯಾರೆಲ್ಲ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.